ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ VTUನ ಥರ್ಡ್ ಸೆಮಿಸ್ಟರ್ನ ಜಾವಾ ಮಾಡ್ಯೂಲ್ 3ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದೆಲ್ಲ ರಿಪೀಟ್ ಆಗುತ್ತೆ. DSAಲ್ಲೂ ಕೂಡ ರಿಪೀಟ್ ಆಗಿದೆ, ಇವನ್ ಆಪರೇಟಿಂಗ್ ಸಿಸ್ಟಮಲ್ಲೂ ರಿಪೀಟ್ ಆಗಿದೆ, DDCಯಲ್ಲೂ ರಿಪೀಟ್ ಆಗಿದೆ. ಬಟ್ ಇನ್ ಕೇಸ್ ಆಫ್ DDCO ಮತ್ತು ಆಪರೇಟಿಂಗ್ ಸಿಸ್ಟಮಲ್ಲಿ ನಂಬರ್ ಆಫ್ ಕ್ವಶನ್ಸ್ ರಿಪೀಟೆಡ್ ಸ್ವಲ್ಪ ಲೆಸ್ ಇದ್ದಿತ್ತು. ಬಟ್ ಇದರಲ್ಲಿ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಅಥವಾ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಆಪ್ಲಿಕೇಶನ್ಸಲ್ಲಿ ಆಲ್ಮೋಸ್ಟ್ ಹೆಚ್ಚಿಂದು ಎಲ್ಲದೂ ರಿಪೀಟ್ ಆಗಿದೆ. ಸೊ ದಯವಿಟ್ಟು ಫಸ್ಟು ರಿಪೀಟೆಡ್ ಕ್ವಶನ್ಸನ್ನು ಮಾಡ್ಕೊಳ್ಳಿ. ಈ ಕ್ವಶನ್ಸನ್ನು ಮಾಡಿ ಅದಾದಮೇಲೆ ಉಳಿದಿರೋದು ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಮಾಡ್ಬೋದು. ಓಕೆ, ಟು ಸ್ಕೋರ್ ಮೋರ್ ದೆನ್ 70 ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು VTU ಥರ್ಡ್ ಸೆಮಿಸ್ಟರ್ ಜಾವಾ ಮಾಡ್ಯೂಲ್ 3ಇಂದ ನಾನು ಮಾಡ್ತಾ ಇರೋದು ವಾಟ್ ಈಸ್ ಇನ್ಹೆರಿಟೆನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ವಿತ್ ದ ಎಕ್ಸಾಂಪಲ್. ಇದು ಕ್ವಶನ್ ನಂಬರ್ 5. ಓಕೆ, ಸೊ ಮತ್ತೊಂದು ಹೇಳ್ತೇನೆ, ಇಲ್ಲಿ ನಾನು ಗ್ರೀನ್ ಕಲರಲ್ಲಿ ಯಾವುದ್ಯಾವುದಕ್ಕೆ ಸ್ಟಾರ್ ಮಾರ್ಕ್ ಹಾಕಿದ್ದೇನೆ, ಮೀನಿಂಗ್ ಟು ಸೇ ದ್ಯಾಟ್ ಇಟ್ ಈಸ್ ಆಸ್ಡ್ ಇನ್ 5th ಕ್ವಶನ್. ಯಾವುದ್ಯಾವುದು ಆರೆಂಜ್ ಕಲರಲ್ಲಿ ಹಾಕಿದ್ದೇನೆ, ಮೀನಿಂಗ್ ಟು ಸೇ ದ್ಯಾಟ್ ಇದು 6th ಕ್ವಶನಲ್ಲಿ ಕೇಳಿದೆ ಅಂತ ಅರ್ಥ. ಬಿಕಾಸ್ ಇಟ್ ಇಸ್ ಅ ಥರ್ಡ್ ಯೂನಿಟನ್ನು 5th ಮತ್ತು 6th ಕ್ವಶನಲ್ಲಿ ಕೇಳ್ತಾರೆ, ಥರ್ಡ್ ಮಾಡ್ಯೂಲನ್ನು. ಕರೆಕ್ಟಾ? ಸೊ ಇನ್ಹೆರಿಟೆನ್ಸ್ ವೆರಿ ಇಂಪಾರ್ಟೆಂಟ್. 3 ಟೈಮ್ಸ್ 5th ಕ್ವಶನ್ನಲ್ಲಿ ಕೇಳಿದ್ದಾರೆ, 2 ಟೈಮ್ಸ್ 6th ಕ್ವಶನಲ್ಲಿ ಕೇಳಿದ್ದಾರೆ. ಒಂದು ವಾಟ್ ಈಸ್ ಇನ್ಹೆರಿಟೆನ್ಸ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ವಿತ್ ದ ಎಕ್ಸಾಂಪಲ್. ಇನ್ಹೆರಿಟೆನ್ಸ್ ಅದನ್ನು ನಿಮ್ಗೆ ಗೊತ್ತಿದೆ, ಪೇರೆಂಟ್ ಕ್ಲಾಸ್ ಇರುತ್ತೆ ಮತ್ತು ಅದಕ್ಕೆ ಚೈಲ್ಡ್ ಕ್ಲಾಸ್ ಇರುತ್ತೆ. ಚೈಲ್ಡ್ ಕ್ಲಾಸ್ ಅನ್ನೋದು ಪೇರೆಂಟ್ ಕ್ಲಾಸಿಂದ ಕೆಲವೊಂದಿಷ್ಟು ಪ್ರಾಪರ್ಟೀಸನ್ನು ಇನ್ಹೆರಿಟ್ ಮಾಡುತ್ತೆ. ದಟ್ ಈಸ್ ವಾಟ್ ಇನ್ಹೆರಿಟೆನ್ಸ್. ಅದನ್ನು ಸೂಪರ್ ಕ್ಲಾಸ್ ಅಥವಾ ಸಬ್ ಕ್ಲಾಸ್ ಅಂತ ಕರೆದ್ರು ನೋ ಪ್ರಾಬ್ಲಮ್. ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಅದು ನಿಮ್ಗೆ ಗೊತ್ತಿದೆ. ಸಿಂಗಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್. ಊಪ್ಸಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++ ಅಲ್ಲಿ ಏನಾಗುತ್ತೆ, ಇದೆಲ್ಲದನ್ನು ಕ್ಲಾಸ್ ಯೂಸ್ ಮಾಡಿ ನಾವು ಡಿರೈವ್ ಮಾಡ್ತೇವೆ. ಬಟ್ ಇದರಲ್ಲಿ ಒಂದೇ ಒಂದು ಏನಂತ ಕೇಳಿದರೆ, ಮಲ್ಟಿಪಲ್ ಇನ್ಹೆರಿಟೆನ್ಸನ್ನು ಕ್ಲಾಸ್ ಯೂಸ್ ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅದನ್ನು ನಾವು ಇಂಟರ್ಫೇಸ್ ಯೂಸ್ ಮಾಡಿಯೇ ಮಾಡಬೇಕು. ಓಕೆ, ಅದರ ಸಪ್ರೇಟಾಗಿ ಒಂದು ಕ್ವಶನ್ನ ಕೇಳಿದ್ದಾರೆ. ಬಟ್ ವಾಟ್ ಆರ್ ದ ಟೈಪ್ಸ್ ಅಂತ ಕೇಳಿದಾಗ ಎಲ್ಲದನ್ನು ಬರೀಬೇಕು, ಸಿಂಗಲ್, ಮಲ್ಟಿಪಲ್, ಮಲ್ಟಿ ಲೆವೆಲ್, ಹೈರಾರ್ಕಿಕಲ್. ಸರಿನಾ? ಅದಾದಮೇಲೆ ಅದರಲ್ಲಿ ಒಂದು ಕ್ವಶನ್, ಹೌ ಇನ್ಹೆರಿಟೆನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್, ಇದನ್ನು ಕೇಳಿದ್ದಾರೆ. ಬಟ್ ಇನ್ಹೆರಿಟೆನ್ಸ್ ಮೇಲೆ 100% ಕ್ವಶನ್ ಕೇಳ್ತಾರೆ ಫಾರ್ ಶೋರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ನು ಕಲ್ತ್ಕೊಂಡಿರಿ. ಆಮೇಲೆ ಮಲ್ಟಿಪಲ್ ಇನ್ಹೆರಿಟೆನ್ಸನ್ನು ಇಂಟರ್ಫೇಸ್ ಯೂಸ್ ಮಾಡಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಇದನ್ನು ಕ್ವಶನ್ ನಂಬರ್ 5ಅಲ್ಲೂ ಕೇಳಿದ್ದಾರೆ, 6ಅಲ್ಲೂ ಕೇಳಿದ್ದಾರೆ. ಸೊ ಅಟ್ ಎನಿ ಕಾಸ್ಟ್ ನೀವು ಇದನ್ನು ಬಿಡಲೇಬಾರ್ದು. ನೆಕ್ಸ್ಟ್, ಇಲಿಸ್ಟ್ರೇಟ್ ದ ಯೂಸೇಜ್ ಆಫ್ ಸೂಪರ್ ಕೀವರ್ಡ್ಸ್ ಇನ್ ಜಾವಾ ವಿತ್ ಸೂಟೇಬಲ್ ಎಕ್ಸಾಂಪಲ್. ಎಲ್ಲದಕ್ಕೂ ಎಕ್ಸಾಂಪಲ್ ಕೇಳಿದ್ದಾರೆ. ಸೂಪರ್ ಕೀವರ್ಡು ವೆರಿ ಇಂಪಾರ್ಟೆಂಟ್. ಓಕೆ, ಸೂಪರ್ ಕೀವರ್ಡನ್ನು ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ. ನಿಮಗೆ ಕ್ವಶನ್ ನಂಬರ್ 5ಅಲ್ಲಿ 4 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 6ಅಲ್ಲಿ 1 ಟೈಮ್ ಕೇಳಿದ್ದಾರೆ. ಸೊ ಸೂಪರ್ ಕೀವರ್ಡನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಸೂಪರ್ ಕೀವರ್ಡ್ ಮತ್ತು ಆಲ್ಸೋ ಎಕ್ಸ್ಪ್ಲೈನ್ ಡೈನಾಮಿಕ್ ಮೆಥಡ್ ಡಿಸ್ಪ್ಯಾಚ್ ವಿತ್ ದ ಎಕ್ಸಾಂಪಲ್. ಕೆಲವೊಂದು ಟೈಮ್ ಡೈನಾಮಿಕ್ ಮೆಥಡ್ ಡಿಸ್ಪ್ಯಾಚನ್ನು ಸಪ್ರೇಟಾಗಿ ಕೇಳಿದ್ದಾರೆ, ಕೆಲವೊಂದು ಟೈಮ್ ಸೂಪರ್ ಕೀವರ್ಡ್ ಜೊತೆ ಡೈನಾಮಿಕ್ ಮೆಥಡ್ ಡಿಸ್ಪ್ಯಾಚ್ ಅದನ್ನು ಕೂಡ 3 ಟೈಮ್ಸ್ 5th ಕ್ವಶನಲ್ಲಿ ಕೇಳಿದ್ದಾರೆ, 1 ಟೈಮ್ 6th ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಇದನ್ನು ಕೂಡ ಎಟ್ ಎನಿ ಕಾಸ್ಟ್ ನೀವು ಬಿಡಬಾರ್ದು. ಸೂಪರ್ ಕೀವರ್ಡನ್ನು ಬಿಡಬಾರ್ದು, ಡೈನಾಮಿಕ್ ಮೆಥಡ್ ಡಿಸ್ಪ್ಯಾಚನ್ನು ಬಿಡಬಾರ್ದು. ಓಕೆ, ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫೈನಲ್ ಕೀವರ್ಡ್ ವಿತ್ ಇನ್ಹೆರಿಟೆನ್ಸ್. ಇದು ಕೂಡ ಇಂಪಾರ್ಟೆಂಟ್. 2 ಟೈಮ್ಸ್ ಕೇಳಿದ್ದಾರೆ ಫೈನಲ್ ಕೀವರ್ಡ್. ಬಟ್ ಇವು 3 ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಹೌ ಆ್ಯನ್ ಇಂಟರ್ಫೇಸ್ ಇಸ್ ಯೂಸ್ ಟು ಅಚೀವ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇನ್ ಜಾವಾ. ನಾನು ಅದೇ ಇನ್ಹೆರಿಟೆನ್ಸ್ ಅದರ ಆಲ್ರೆಡಿ ಹೇಳಿದ್ದೇನೆ ನೋಡಿ. ಇನ್ಹೆರಿಟೆನ್ಸಲ್ಲಿ ಇದು ಟೈಪ್ ಯಾವುದು, ಮಲ್ಟಿಪಲ್ ಇನ್ಹೆರಿಟೆನ್ಸ್. ಬಟ್ ಮಲ್ಟಿಪಲ್ ಇನ್ಹೆರಿಟೆನ್ಸನ್ನು ಕ್ಲಾಸ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವೈ ಯು ವಿಲ್ ಯೂಸ್ ಇಂಟರ್ಫೇಸ್. ಸೊ ಅದನ್ನು ನಾನು ಆಲ್ರೆಡಿ ಇಲ್ಲೇ ಹೇಳಿದ್ದೇನೆ. ಬಟ್ ಇಲ್ಲಿ ಸಪ್ರೇಟಾಗಿ ಒಂದು ಕ್ವಶನ್ ಕೇಳಿದ್ರು, ಅದಕ್ಕೋಸ್ಕರ ಸಪ್ರೇಟಾಗಿ ಬರೆದಿದ್ದೇನೆ. ಸೊ ಇನ್ಹೆರಿಟೆನ್ಸ್ ಮೇಲೇ ಕ್ವಶನ್ ಕೇಳಿದ್ದದು. ಬಟ್ ಮಲ್ಟಿಪಲ್ ಇನ್ಹೆರಿಟೆನ್ಸನ್ನು ಇಂಟರ್ಫೇಸ್ ಯೂಸ್ ಮಾಡಿ ಹೇಗೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸರಿನಾ? ನೆಕ್ಸ್ಟು ಮೆಥಡ್ ಓವರ್ ರೈಡಿಂಗ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಮೆಥಡ್ ಓವರ್ ರೈಡಿಂಗ್ನು ತುಂಬ ಟೈಮ್ ಕೇಳಿದ್ದಾರೆ. 2 ಟೈಮ್ಸ್ 5th ಕ್ವಶನಲ್ಲಿ ಕೇಳಿದ್ದಾರೆ, 1 ಟೈಮ್ 6th ಕೇಳಿದ್ದಾರೆ ಮೆಥಡ್ ಓವರ್ ರೈಡಿಂಗ್. ಸರಿನಾ? ಅದಾದಮೇಲೆ ಡೆವಲಪ್ ಅ ಜಾವಾ ಪ್ರೋಗ್ರಾಮ್ ಟು ಕ್ರಿಯೇಟ್ ಕ್ಲಾಸ್ ಕಾಲ್ಡ್ ಶೇಪ್. ಕ್ರಿಯೇಟ್ 3 ಸಬ್ ಕ್ಲಾಸಸ್, ಸರ್ಕಲ್, ಟ್ರ್ಯಾಂಗಲ್, ಸ್ಕ್ವೇರ್. ಈಚ್ ಕ್ಲಾಸ್ ಹ್ಯಾಸ್ 2 ಮೆಂಬರ್ಸ್ ಫಂಕ್ಷನ್ಸ್, ಇರೇಸ್ ಆ್ಯಂಡ್ ಡ್ರಾ. ಡೆಮಾನ್ಸ್ಟ್ರೇಟ್ ಪಾಲಿಮಾರ್ಫಿಸಮ್ ವಿತ್ ದ ಸೂಟೇಬಲ್ ಮೇನ್ ಪ್ರೋಗ್ರಾಮ್. ಇಲ್ಲಿ ನಿಮಗೆ ಇರೇಸ್ ಡ್ರಾನು ಕೊಡ್ಬೋದು ಅಥವಾ ಏರಿಯಾ ಡ್ರಾನು ಅಂತೇಳಿ ಕೊಡ್ಬೋದು. 2-3 ಕ್ವಶನ್ ಪೇಪರಲ್ಲಿ ಇರೇಸ್ ಆ್ಯಂಡ್ ಡ್ರಾ ಅಂತ ಕೊಟ್ಟಿದ್ದಾರೆ, 1 ಕ್ವಶನ್ ಪೇಪರಲ್ಲಿ ಏರಿಯಾ ಮತ್ತು ಡ್ರಾ ಕೊಟ್ಟಿದ್ದಾರೆ. ಸೊ ಇರೇಸ್ ಡ್ರಾ ಫಂಕ್ಷನ್ನು ಬರಲಿಕ್ಕೆ ಹೇಳ್ತಾರೆ ಅಥವಾ ಏರಿಯಾ ಅಥವಾ ಡ್ರಾ, ಅದಕ್ಕೆ 3 ಕಲ್ತ್ಕೊಂಡಿರಿ. ಇದರಲ್ಲಿ ಏನು ಮಾಡ್ತೀರಾ, ಶೇಪ್ ಅಂತೇಳೋ ಕ್ಲಾಸನ್ನು ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ಅದಕ್ಕೆ ಸಬ್ ಕ್ಲಾಸಸ್ ಆಗಿ ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್ ಅಂತ ಮಾಡ್ತೀರಾ. ಸಬ್ ಕ್ಲಾಸ್ ಏನು, ಸರ್ಕಲ್ ಶೇಪನ್ನು ಎಕ್ಸ್ಟೆಂಡ್ ಮಾಡುತ್ತೆ, ಈವನ್ ಟ್ರ್ಯಾಂಗಲ್ಲು ಕೂಡ ಶೇಪನ್ನು ಎಕ್ಸ್ಟೆಂಡ್ ಮಾಡುತ್ತೆ, ಸ್ಕ್ವೇರು ಕೂಡ ಶೇಪನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಅದಾದಮೇಲೆ ಮೇನ್ ಪ್ರೋಗ್ರಾಮಲ್ಲಿ ಬರೀತಾರೆ, ಮೇನ್ ಪ್ರೋಗ್ರಾಮಲ್ಲಿ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತೀರಾ. ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಆಬ್ಜೆಕ್ಟನ್ನು ಯೂಸ್ ಮಾಡಿ, ಡಾಟ್ ಆಪರೇಟರ್ ಯೂಸ್ ಮಾಡಿ ಯಾವ ಫಂಕ್ಷನ್ ಇದೆ ಅದನ್ನು ಕಾಲ್ ಮಾಡ್ತೀರಾ. ಕರೆಕ್ಟಾ? ಅಥವಾ ಯಾವ ಆಬ್ಜೆಕ್ಟ್ ಇದೆ ಅದನ್ನು ಕಾಲ್ ಮಾಡ್ತೀರಾ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳಿದ್ದಾರೆ 3 ಟೈಮ್ 5th ಕ್ವಶನಲ್ಲಿ ಕೇಳಿದ್ದಾರೆ, 1 ಟೈಮ್ 6th ಕ್ವಶನಲ್ಲಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್,
ಬಿಲ್ಡ್ ಅ ಜಾವಾ ಪ್ರೋಗ್ರಾಮ್ ಟು ಕ್ರಿಯೇಟ್ ಆನ್ ಇಂಟರ್ಫೇಸ್ ವಿತ್ ರೀಸೈಸೇಬಲ್ ವಿತ್ ಮೆಥಡ್ ರೀಸೈಸ್. ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇಲ್ಲಿ ಇರೋದೇ ಎರಡೇ ಪ್ರೋಗ್ರಾಮ್. ಇವು ಎರಡು ಪ್ರೋಗ್ರಾಮನ್ನು ಕಂಪಲ್ಸರಿ ನೀವು ಕಲೀಲೇಬೇಕು. ದರ್ ಇಸ್ ನೋ ಆಪ್ಷನ್, ಕಂಪಲ್ಸರಿ ಕಲೀಲೇಬೇಕು. ಇದು ಎರಡು. ಇದರಲ್ಲಿ ನೋಡಿ, ಒಂದು ಟೈಮ್ ರಿಸೈಸ್ ಇಂಟ್ ರೇಡಿಯಸ್. ಇದು ಯಾವಾಗ ಕೇಳಿದರೆ ದಟ್ ಅಲೋನ್ ಆಬ್ಜೆಕ್ಟ್ ಟು ಬಿ ರಿಸೈಸ್ ಕ್ರಿಯೇಟ್ ಅ ಕ್ಲಾಸ್ ಸರ್ಕಲ್ ಕ್ಲಾಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೇಳಿದರೆ ನಿಮಗೆ ಇಲ್ಲಿ ರೇಡಿಯಸನ್ನು ಕೊಡ್ತಾರೆ. ಕೆಲವೊಂದು ಟೈಮ್ ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್ ಕ್ಲಾಸ್ ಅಂತ ಕೇಳ್ತಾರೆ. ಇಲ್ಲಿಗೆ ಸರ್ಕಲ್ ಬಲ್ಲು ರೆಕ್ಟ್ಯಾಂಗಲ್ ಕೇಳಿದರೆ ನಿಮ್ಗೆ ಇಲ್ಲಿ ಮೆಥಡ್ ರಿಸೈಸ್ ವಿಡ್ತ್ ಮತ್ತು ಹೈಟನ್ನು ಕೊಡ್ತಾರೆ. ಅದೇ ನೀವು ಸರ್ಕಲ್ ಮೇಲೆ ಕ್ವಶನ್ ಕೇಳಿದರೆ ಇಲ್ಲಿ ರೇಡಿಯಸನ್ನು ಕೊಡ್ತಾರೆ. ದಟ್ಸ್ ಇಟ್. ಓಕೆ, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಒಟ್ಟಿಗೆ 3 ಟೈಮ್ಸ್ ಕೇಳಿದ್ದಾರೆ. 2 ಟೈಮ್ಸ್ 5th ಕ್ವಶನಲ್ಲಿ ಕೇಳಿದ್ದಾರೆ, 2 ಟೈಮ್ಸ್ 6th ಕ್ವಶನಲ್ಲಿ ಕೇಳಿದ್ದಾರೆ, 1 ಟೈಮ್ 6th ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವು ಎರಡು ಪ್ರೋಗ್ರಾಮನ್ನು ಅಟ್ ಎನಿ ಕಾಸ್ಟ್ ಬಿಡಬೇಡಿ. 100% 5th ಅಥವಾ 6th ಅಲ್ಲಿ ಕೇಳ್ತಾರೆ. 10 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ಕೇಳಿದರೆ ಸಬ್ ಕ್ವಶನ್ ಈಸಿಯಾಗಿರುತ್ತೆ. ಯಾವುದಾದ್ರೂ ಒಂದು ಥಿಯರಿ ಕ್ವಶನ್ ಕೇಳ್ತಾರೆ. ಸೊ ಎಟ್ ಎನಿ ಕಾಸ್ಟ್ ಇವೆರಡನ್ನು ಬಿಡಬೇಡಿ. ಇದರಲ್ಲಿ ನಿಮಗೆ ಇರೇಸನ್ನು ಕಲ್ತ್ಕೊಳ್ಳಿ, ಡ್ರಾನು ಕಲ್ತ್ಕೊಳ್ಳಿ, ಏರಿಯಾನು ಕಲ್ತ್ಕೊಳ್ಳಿ, ಫಂಕ್ಷನ್. ಆಮೇಲೆ ಇದರಲ್ಲಿ ನೀವು ಸರ್ಕಲ್ಲಿಗೂ ಕಲ್ತ್ಕೊಳ್ಳಿ, ಪ್ಲಸ್ ವಿಡ್ತ್ ಮತ್ತು ಹೈಟ್ ಫಾರ್ ರೆಕ್ಟ್ಯಾಂಗಲ್ಗೂ ಕಲ್ತ್ಕೊಂಡು ಹೋಗಿ ದಯವಿಟ್ಟು, ಆಯಿತಾ. ಆ್ಯಂಡ್ ಲಾಸ್ಟ್ ಕ್ವಶನ್, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಓವರ್ ಲೋಡಿಂಗ್ ಆ್ಯಂಡ್ ಓವರ್ ರೈಡಿಂಗ್ ವಿತ್ ದ ಎಕ್ಸಾಂಪಲ್. 5th ಕೇಳಿದ್ದಾರೆ, 6th ಕೇಳಿದ್ದಾರೆ ಓವರ್ ಲೋಡಿಂಗ್ ಮತ್ತು ಓವರ್ ರೈಡಿಂಗ್. 5th ಕೇಳಿದ್ದಾರೆ, 6th ಕೇಳಿದ್ದಾರೆ, ಕಲ್ತ್ಕೊಳ್ಳಿ. ನಾನು ಹೇಳೋದು ನೀವು 5th ಕ್ವಶನ್ ಅಟೆಂಡ್ ಮಾಡಬೇಕಾ, ಇದಿಷ್ಟನ್ನು ಕಲ್ತ್ಕೊಳ್ಳೇಬೇಕು. ಯಾಕಂದರೆ ಕೆಲವೊಂದು ಕ್ವಶನ್ ಇದರಲ್ಲಿ ಇರುವಂಥದ್ದು ಎಲ್ಲದನ್ನು 6th ಕೇಳಿದ್ದಾರೆ. ದಟ್ಟು ನಾನು ಹೇಳೋದು ಇರೋದೇ ಇಲ್ಲಿ 8 ಕ್ವಶನ್ಸ್. ಓಕೆ, ಇನ್ಹೆರಿಟೆನ್ಸ್ ಕಲೀಲೇಬೇಕು. ಸೂಪರ್ ಕೀವರ್ಡ್ ಮತ್ತು ಡೈನಾಮಿಕ್ ಮೆಥಡ್ ತುಂಬ ಟೈಮ್ ಕೇಳಿದ್ದಾರೆ. ಸೂಪರ್ ಕೀವರ್ಡ್ ಆ್ಯಂಡ್ ಡೈನಾಮಿಕ್ ಮೆಥಡ್. ಅದಾದಮೇಲೆ ಓವರ್ ರೈಡಿಂಗ್ ಸೂಟೇಬಲ್ ಎಕ್ಸಾಂಪಲ್. ಆಮೇಲೆ 2 ಪ್ರೋಗ್ರಾಮ್, ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡೋದು, ಅದರಲ್ಲಿ ಅಂದರೆ ಕ್ಲಾಸ್ ಶೇಪನ್ನು ಕ್ರಿಯೇಟ್ ಮಾಡೋದು, ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್ ಮೇಲೆ ಕೇಳಿದ್ದಾರೆ. ಅದರಲ್ಲಿ 3 ಫಂಕ್ಷನ್, ಈದರ್ ಇರೇಸ್ ಮತ್ತು ಡ್ರಾ ಕೇಳ್ಬೋದು, ಆರ್ ಏರಿಯಾ ಅಥವಾ ಡ್ರಾ ಕೇಳ್ಬೋದು. ಅದು ಬಿಟ್ಟರೆ ಬಿಲ್ಡ್ ಅ ಜಾವಾ ಪ್ರೋಗ್ರಾಮ್ ಟು ಕ್ರಿಯೇಟ್ ಆನ್ ಇಂಟರ್ಫೇಸ್. ಇದರಲ್ಲಿ ನಿಮಗೆ ಸರ್ಕಲಿಗೆ ಕೇಳ್ಬೋದು, ಸರ್ಕಲಿಗೆ ಕೇಳಿದರೆ ರೇಡಿಯಸನ್ನು ಕೊಡ್ತಾರೆ, ರೀಸೈಸ್ ಮಾಡೋದು. ಅಥವಾ ನಿಮಗೆ ಇದನ್ನು ಕೇಳಿದರೆ ರೆಕ್ಟ್ಯಾಂಗಲನ್ನು ಕೇಳಿದರೆ ವಿಡ್ತ್ ಮತ್ತು ಹೈಟ್ ಕೊಡ್ತಾರೆ. ಲಾಸ್ಟಿಗೆ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟು, ಓವರ್ ಲೋಡಿಂಗ್ ಆ್ಯಂಡ್ ಓವರ್ ರೈಡಿಂಗ್. ಇದು ವೆರಿ ಇಂಪಾರ್ಟೆಂಟ್ ವಿತ್ ದ ಎಕ್ಸಾಂಪಲ್. ಎಲ್ಲದಕ್ಕೂ ಎಕ್ಸಾಂಪಲ್ ಕಲ್ತ್ಕೊಂಡು ಹೋಗಿ. ಇವು 8 ಪಕ್ಕಾ ನೀವು 15 to 20 ಪಕ್ಕಾ ತೆಗಿತೀರಾ. 15 ಫಾರ್ ಶೋರ್, ಆಯಿತಾ. ಇಲ್ಲ ಸರ್ ನಾನು 5th ಕ್ವಶನ್ ನಾವು ಓದೋದಿಲ್ಲ, 6th ಕ್ವಶನಿಗೆ ಹೋಗ್ತೀನಿ ಅಂತಾದರೆ ಅದರಲ್ಲಿ ಬರೋದು ಇಂಟರ್ಫೇಸ್ ಮೇಲೇ ಕ್ವಶನ್ ಕೇಳ್ತಾರೆ. 100% ಕೇಳ್ತಾರೆ. ಇಂಟರ್ಫೇಸು, ಅದರಲ್ಲಿ ಡಿಫೈನ್ ಇಂಟರ್ಫೇಸ್ ರೆಫರೆನ್ಸ್, ವೇರಿಯೇಬಲ್ಸ್ ಇನ್ ಇಂಟರ್ಫೇಸು, ನೆಸ್ಟೆಡ್ ಇಂಟರ್ಫೇಸು, ಮಲ್ಟಿಪಲ್ ಇಂಟರ್ಫೇಸು, ಮಲ್ಟಿಪಲ್ ಇನ್ಹೆರಿಟೆನ್ಸು. ಯಾಕಂದರೆ ಮಲ್ಟಿಪಲ್ ಇನ್ಹೆರಿಟೆನ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಇಂಟರ್ಫೇಸ್ ಯೂಸ್ ಮಾಡಿನೇ. ಅದಕ್ಕೆ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕೇಳಿದ್ದಾರೆ, ಸರಿನಾ. ನೆಕ್ಸ್ಟು ಎಕ್ಸ್ಪ್ಲೈನ್ ಜನರಲ್ ಫಾರ್ಮ್ ಆಫ್ ಎನ್ ಇಂಟರ್ಫೇಸ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಇಂಟರ್ಫೇಸ್ ವಿತ್ ಎಕ್ಸಾಂಪಲ್. ಇದು ಪಕ್ಕಾ ಕೇಳ್ತಾರೆ. ಯಾಕಂದರೆ 3 ಟೈಮ್ಸ್ ಕೇಳಿದ್ದಾರೆ ಇದನ್ನು. ಕ್ವಶನ್ ನಂಬರ್ 6 ಇದನ್ನು 100% ಕೇಳ್ತಾರೆ. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಮೆಥಡ್ ಓವರ್ ರೈಡಿಂಗ್ ಇನ್ ಜಾವಾ ವಿತ್ ಸೂಟೇಬಲ್ ಎಕ್ಸಾಂಪಲ್. ಇಲ್ಲಿ ನೋಡಿ ಆಲ್ರೆಡಿ ಹೇಳಿದ್ದೇನೆ, ಮೆಥಡ್ ಓವರ್ ರೈಡಿಂಗ್ ವಿತ್ ಜಾವಾ ಸೂಟೇಬಲ್ ಎಕ್ಸಾಂಪಲ್. ಅದೇ ಕ್ವಶನ್ನ 6th ಕೇಳಿದ್ದಾರೆ, ಸರಿನಾ. ಮೆಥಡ್ ಓವರ್ ರೈಡಿಂಗ್ ಅದಾಯ್ತಾ. ಎನಲೈಸ್ ಎನ್ ಇಂಟರ್ಫೇಸ್ ಇನ್ ಜಾವಾ, ಲಿಸ್ಟ್ ಔಟ್ ಸ್ಪೀಡ್ ಆಫ್ ಎನ್ ಇಂಟರ್ಫೇಸ್, ಇಲಿಸ್ಟ್ರೇಟ್ ವಿತ್ ದ ಹೆಲ್ಪ್ ಆಫ್ ಪ್ರೋಗ್ರಾಮ್ ಟು ಇಂಪಾರ್ಟೆನ್ಸ್ ಆಫ್ ಎನ್ ಇಂಟರ್ಫೇಸ್. ಇಂಟರ್ಫೇಸ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಅದರಲ್ಲೂ ಕೂಡ ಜನರಲ್ ಫಾರ್ಮ್ ಆಫ್ ಎನ್ ಇಂಟರ್ಫೇಸ್ ಒಂದು. ಮೆಥಡ್ ಓವರ್ ರೈಡಿಂಗ್ ಆಲ್ರೆಡಿ ನಾನು ಇಲ್ಲೇ ಹೇಳಿದ್ದೇನೆ, ಹಿಂದ್ಗಡೆ ಹೇಳಿದ್ದೇನೆ, ಮೆಥಡ್ ಓವರ್ ರೈಡಿಂಗ್ ವಿತ್ ಎಕ್ಸಾಂಪಲ್ ಅದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಯೂಸಸ್ ಆಫ್ ಫೈನಲ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಈಚ್ ವಿತ್ ದ ಕೋಡ್ ಸ್ನಿಪೆಟ್. ನಾನು ಆಲ್ರೆಡಿ ಫೈನಲ್ ಇದಿಲ್ಲೇ ಹೇಳಿದ್ದೇನೆ, ಫೈನಲ್ ಕೀವರ್ಡ್. ಇದರಲ್ಲಿ ನಿಮಗೆ ಯೂಸಸ್ ಆಫ್ ಫೈನಲ್ ಯಾವುದು, ಯೂಸಸ್ ಆಫ್ ಫೈನಲ್ ವಿತ್ ಎಲ್ಲೋಯ್ತು, ಡಿಫ್ರೆಂಟ್ ಯೂಸಸ್ ಆಫ್ ಫೈನಲ್ ಡೆಮಾನ್ಸ್ಟ್ರೇಟ್ ಈಚ್ ವಿತ್ ಕೋಡ್ ಸ್ನಿಪೆಟ್ಸ್. ಹಿಂದ್ಗಡೆ ಕೇಳಿದ್ದೇನೆ, ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಏನಂತ ಕೇಳಿದರೆ ಇದು ಯಾವುದು, ಇಂಟರ್ಫೇಸ್, ಅದೇ ಎಕ್ಸ್ಟ್ರಾ. ಎಕ್ಸ್ಪ್ಲೈನ್ ಸಿಗ್ನಿಫಿಕೆನ್ಸ್ ನೆಸ್ಟೆಡ್ ಇಂಟರ್ಫೇಸ್ ಇನ್ ಜಾವಾ. ನೆಸ್ಟೆಡ್ ಇಂಟರ್ಫೇಸನ್ನು ಸಿಗ್ನಿಫಿಕೆನ್ಸ್ ಕೇಳಿದ್ದಾರೆ 1 ಟೈಮ್. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮೆಥಡ್ ವಿತ್ ಸೂಟೇಬಲ್ ಎಕ್ಸಾಂಪಲ್, ಇದನ್ನು 1 ಟೈಮ್ ಕೇಳಿದ್ದಾರೆ. ಓಕೆ, ಸೊ ನೀವು 6th ಕ್ವಶನ್ ಮಾಡಬೇಕು ಅಂತಿದ್ರೆ ಇದನ್ನು ಮಾಡಲೇಬೇಕು. ಪ್ಲಸ್ ಅದ್ರ ಜೊತೆ ಇಲ್ಲಿ ನೋಡಿ ಕೆಲವೊಂದು ಟೈಮ್ 6th ಕ್ವಶನಲ್ಲಿ ಇಲ್ಲಿರೋದನ್ನು ಕೇಳಿದ್ದಾರೆ. ಅದಕ್ಕೆ ನಾನು ಹೇಳೋದು ಇದನ್ನು ಮಾಡಿ, ಈ 8 ಕ್ವಶನ್ಸನ್ನು ಮಾಡಿ. ಇದರಲ್ಲಿ ನೀವು ನನ್ನ ಪ್ರಕಾರ ನೀವು ಕ್ವಶನ್ ನಂಬರ್ 5 ಪಕ್ಕಾ ಮಾಡ್ಬೋದು. ಇದಿಷ್ಟನ್ನು ಓದ್ಕೊಂಡ್ರೆ 100% ನೀವು ಕ್ವಶನ್ ನಂಬರ್ 5 ಮಾಡ್ಬೋದು. ಓಕೆ, ಸೊ ನಿಮಗೆ ಇಲ್ಲಿ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್, ಓವರ್ ಲೋಡಿಂಗ್, ಓವರ್ ರೈಡಿಂಗ್ ಗೊತ್ತಿದೆ ಅಲ್ವಾ. ಸೊ ಓವರ್ ಲೋಡಿಂಗ್ ಅಂತ ಹೇಳಿದರೆ ಸೇಮ್ ಮೆಥಡ್ ಇರುತ್ತೆ, ಸೇಮ್ ಮೆಥಡ್ ನೇಮ್ ಇರುತ್ತೆ. ಇದರಲ್ಲೂ ಕೂಡ ಸೇಮ್ ಮೆಥಡ್ ನೇಮ್ ಇರುತ್ತೆ. ಮತ್ತು ಓವರ್ ಲೋಡಿಂಗಲ್ಲಿ ಇನ್ಹೆರಿಟೆನ್ಸ್ ಇಲ್ಲ, ಅದೇ ಓವರ್ ರೈಡಿಂಗಲ್ಲಿ ಇನ್ಹೆರಿಟೆನ್ಸ್ ಇರುತ್ತೆ. ಅದು ನಿಮ್ಗೆ ಗೊತ್ತಿದೆ. ಯಾವುದು ಓವರ್ ಲೋಡಿಂಗ್ ಮತ್ತು ಓವರ್ ಲೋಡಿಂಗ್ ಅಂತ ಹೇಳಿದ್ರೆ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ಓವರ್ ರೈಡಿಂಗ್ ಅಂತ ಹೇಳಿದ್ರೆ ರನ್ ಟೈಮ್ ಪಾಲಿಮಾರ್ಫಿಸಮ್ ಆಗುತ್ತೆ. ಸೊ ಇದು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್, ಇದು ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಸರಿನಾ. ಸೊ ಇದಿಷ್ಟು ನಿಮ್ಮ
ಕ್ವಶನ್ ನಂಬರ್ 5 ದಯವಿಟ್ಟು ಇದಿಷ್ಟನ್ನು ಬಿಡಬೇಡಿ. ಯಾಕಂದರೆ ಇನ್ ಕೇಸ್ ಕ್ವಶನ್ ನಂಬರ್ 5 ಟಫ್ ಬಂದರು, ಕ್ವಶನ್ ನಂಬರ್ 6 ತುಂಬ ಟೈಮ್ ರಿಪೀಟ್ ಆಗಿದೆ ನೋಡಿ. 1 2 3 4 5 6 7 8 ಎಲ್ಲದೂ ರಿಪೀಟ್ ಆಗಿದೆ. ಅಟ್ಲೀಸ್ಟ್ ನಿಮಗೆ ಕ್ವಶನ್ ನಂಬರ್ 5 ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬಂದರು. ಕ್ವಶನ್ ನಂಬರ್ 6 ಇದರಲ್ಲಿ ಗ್ಯಾರಂಟಿ ಒಂದು 10 12 to 15 ಕೇಳ್ತಾರೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಫಾರ್ ಶೋರ್. ಓಕೆ, ಸೊ ಇದಿಷ್ಟು ಯಾವುದು ಮಾಡ್ಯೂಲ್ 3 ಆಗಿದೆ. ದಯವಿಟ್ಟು ಈ 8 ಕ್ವಶನ್ಸನ್ನು ಟೆನಿ ಕಾಸ್ಟ್ ಬಿಡಬೇಡಿ. ಇಲ್ಲ ಸರ್ ನಾನು ಕ್ವಶನ್ ನಂಬರ್ 6 ಮಾಡ್ತೇನೆ ಅಂತಾದರೆ ನೀವು ಇದೆಲ್ಲದೂ ಓದಬೇಕಾಗತ್ತೆ. ಇದರಲ್ಲಿರೋದು ಇಲ್ಲಿ ನೋಡಿ, ಇದೆಲ್ಲದೂ ಕವರ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಓದಲೇಬೇಕು ಕಂಪಲ್ಸರಿ, ಓದ್ಕೊಂಡೋಗಿ, ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾಳೆ ನಿಮಗೆ ಮಾಡ್ಯೂಲ್ 4 ಮತ್ತು 5 ಅಪ್ಲೋಡ್ ಮಾಡಿ ನಾನು ವೈಂಡ್ ಅಪ್ ಮಾಡ್ತೇನೆ. ದಯವಿಟ್ಟು ನೀವು ನಾಳೆಗೆ ಎಲ್ಲದನ್ನು ಕಂಪ್ಲೀಟ್ ಮಾಡಿ. ಅಟ್ಲೀಸ್ಟ್ ನಾಳೆ ಆಗದೆ ಇದ್ದರೂ ನಾಡ್ದಿಗಾದರೂ ಎಲ್ಲದನ್ನು ಕಂಪ್ಲೀಟ್ ಮಾಡಿ. ಇವತ್ತು 2 ಮಾಡ್ಯೂಲ್ ಕಂಪ್ಲೀಟ್ ಮಾಡಿ, ನಾಳೆ ನಾಡ್ದು ಇನ್ನೆರಡು ಮಾಡ್ಯೂಲ್ ಮಾಡಿ, ನಾಳೆ ಆದರೂ ನಾಡಿದ್ದು 1 ಮಾಡ್ಯೂಲನ್ನು ಫಿನಿಷ್ ಮಾಡಿಬಿಡಿ. ಅಲ್ಲಿಗೆ ಉಳಿದಿರೋ ದಿನ ಕಂಪ್ಲೀಟ್ ರಿವಿಷನ್ ಮತ್ತು ಎಲ್ಲದಕ್ಕೂ ಎಕ್ಸಾಂಪಲನ್ನು ಕೊಡಿ. ದಯವಿಟ್ಟು ಎಲ್ಲ ಕ್ವಶನಲ್ಲಿ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲನ್ನು ಕಲ್ತ್ಕೊಳ್ಳಿ. ಜಾವಾದಲ್ಲಿ ಇದೇ ಕ್ವಶನ್ಸನ್ನು ಓದ್ಕೊಂಡು ಹೋಗಿ. ದಯವಿಟ್ಟು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ. ಗ್ಯಾರಂಟಿ ಬರುತ್ತೆ 15 ಮಾರ್ಕ್ಸಿಗೆ, ಏನೂ ಪ್ರಾಬ್ಲಮ್ ಇಲ್ಲ. 12 to 15 ಪ್ರತಿಯೊಂದು ಮಾಡ್ಯೂಲಿಂದ ಗ್ಯಾರಂಟಿ ಬರುತ್ತೆ. ಓಕೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.